ಮಂಗಳೂರು ನಗರದಲ್ಲಿ ಎಬಿವಿಪಿ ಪ್ರತಿಭಟನೆಯನ್ನ ನಡೆಸ್ತಾ ಇದೆ. ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಈ ಒಂದು ಹೋರಾಟವನ್ನು ನಡೆಸಲಾಗ್ತಾ ಇದೆ. ಮಂಗಳೂರು ವಿವಿ ಆಡಳಿತ ಕಚೇರಿ ಮುಂದೆ ದೊಡ್ಡ ಮಟ್ಟದ ಪ್ರತಿಭಟನೆಗೆ ಸಾಕ್ಷಿಯಾಗಿದೆ. ಅವೈಜ್ಞಾನಿಕವಾಗಿ ಶುಲ್ಕಗಳ ಹೆಚ್ಚಳವನ್ನು ಖಂಡಿಸಿ ಈ ಧರಣಿಯನ್ನು ನಡೆಸಲಾಗ್ತಾ ಇದೆ. ಅವೈಜ್ಞಾನಿಕವಾಗಿ ಪರೀಕ್ಷಾ ಶುಲ್ಕ ಹೆಚ್ಚಳಕ್ಕೆ ಈಗ ವಿರೋಧ ಕೇಳಿ ಬರ್ತಾ ಇದೆ. ಹಾಸ್ಟೆಲ್ ಸಮಸ್ಯೆಗಳ ಪರಿಹಾರಕ್ಕೆ ಒತ್ತಾಯಿಸಿ ಈ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಇದು ಮಂಗಳೂರಿನಲ್ಲಿ ಆ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಎಸ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿನೇಶ್, ಯಾವ ಕಾರಣಕ್ಕೆ ಪ್ರತಿಭಟನೆ? ಅವೈಜ್ಞಾನಿಕ ಶುಲ್ಕ ಹೆಚ್ಚಳ ಅಂದ್ರೆ ಎಷ್ಟು ಶುಲ್ಕ ಮಾಡಿದ್ರು? ಹಾಗೆ ಹಾಸ್ಟೆಲ್ ಅಲ್ಲಿ ಸಮಸ್ಯೆ ಇದೆ ಅಂತ ಕೇಳಿ ಬರ್ತಾ ಇದೆ. ಸದ್ಯಗ ಏನಾಗ್ತಾ ಇದೆ ಅಲ್ಲಿ? ಹೌದು ನಿಖೇಶ್, ಇದು ಮಂಗಳೂರು ವಿಶ್ವವಿದ್ಯಾನಿಲಯದ ಎದುರು ನಡೆದಿರುವಂತಹ ಪ್ರತಿಭಟನೆ. ಅಂದ್ರೆ ಮಂಗಳೂರು ವಿಶ್ವವಿದ್ಯಾನಿಲಯದ ಇತ್ತೀಚಿನ ವರ್ಷಗಳಲ್ಲಿ ಒಂದಲ್ಲ ಒಂದು ಸಮಸ್ಯೆಗಳು ಆಗ್ತಾನೆ ಇದೆ. ವಿದ್ಯಾರ್ಥಿಗಳು ವಿವಿಧ ಬೇಡಿಕೆಯನ್ನಿಟ್ಟರು ಕೂಡ ಅಂದ್ರೆ ವಿಶ್ವವಿದ್ಯಾಲಯ ಅದನ್ನು ಪರಿಹರಿಸುವುದಕ್ಕೆ ಮುಂದಾಗಲಿಲ್ಲ. ಅಂದ್ರೆ ಇಲ್ಲಿ ಮಾರ್ಕ್ಸ್ ಕಾರ್ಡ್ ಅನೇಕ ವಿದ್ಯಾರ್ಥಿಗಳಿಗೆ ಸಿಗ್ಲಿಲ್ಲ. ಮಾರ್ಕ್ಸ್ ಕಾರ್ಡ್ ನ ಬಹಳಷ್ಟು ಸಮಸ್ಯೆ ಆಗ್ತಿದೆ ಒಂದ್ ಕಡೆ, ಆದ್ರೆ ಮತ್ತೊಂದು ಹಾಸ್ಟೆಲ್ ನ ಸಮಸ್ಯೆ ಕೂಡ ಇದೆ. ಜೊತೆಗೆ ಈ ವರ್ಷದ ಏನು ವಿದ್ಯಾರ್ಥಿಗಳ ಶುಲ್ಕ ಏನಿದೆ ಅದನ್ನು ಹೆಚ್ಚಿಸಿರುವಂತದ್ದು. ಈ ರೀತಿಯಾದಂತಹ ಹಲವು ಸಮಸ್ಯೆಗಳನ್ನು ವಿದ್ಯಾರ್ಥಿಗಳು ಇವತ್ತು ಪ್ರೊಟೆಸ್ಟ್ ಮಾಡಿರುವಂತದ್ದು. ಆರಂಭದಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿ ಆ ಬಳಿಕ ಆಡಳಿತ ಸೌಧ ಏನಿದೆ ಅದರ ಮುಂದೆ ನಿಂತ್ಕೊಂಡು ಪ್ರತಿಭಟನೆ ಮಾಡಿದ್ರು. ಈ ವೇಳೆ ಒಂದಷ್ಟು ಜನ ವಿದ್ಯಾರ್ಥಿಗಳು ಆಕ್ರೋಶಗೊಂಡು ಆಡಳಿತ ಸೌಧಕ್ಕೆ ಮುನ್ನುಗ್ಗೋಕೆ ಯತ್ನಿಸಿರುವಂತದ್ದು. ಈ ವೇಳೆ ಆಡಳಿತ ಸೌಧದ ಮುಂಭಾಗದಲ್ಲಿ ಇರ್ತಕ್ಕಂತಹ ಏನು ಬಾಗಿಲು ಏನಿದೆ ಅದರ ಗ್ಲಾಸ್ ಪುಡಿ ಆಗಿರುವಂತದ್ದು. ಇದರಲ್ಲಿ ಇಬ್ಬರು ವಿದ್ಯಾರ್ಥಿಗಳಿಗೆ ಗಾಯ ಆಗಿರುವಂತದ್ದು. ಅವರಿಗೆ ಸದ್ಯ ಪ್ರಾಥಮಿಕ ಚಿಕಿತ್ಸೆಗೆ ಕೊಡಲಾಗಿರುವಂತದ್ದು. ಸದ್ಯ ಈ ಒಂದು ಪ್ರತಿಭಟನೆಯನ್ನು ನಡೆಯುತ್ತಿರುವಂತಹ ಸ್ಥಳಕ್ಕೆ ಕುಲಪತಿಗಳಾದಂತಹ ಧರ್ಮ ಅವರು ಕೂಡ ಬಂದಿರುವಂತದ್ದು. ಅವರು ಬಂದು ಆರಂಭದಲ್ಲಿ ಒಂದಷ್ಟು ಬೇಸರದ ನುಡಿಗಳನ್ನು ಆಡಿರುವಂತದ್ದು. ಅಂದ್ರೆ ವಿದ್ಯಾರ್ಥಿಗಳಿಂದ ಈ ರೀತಿಯಾದಂತಹ ಏನೋ ಗಾಜು ಪುಡಿ ಮಾಡಿರುವಂತಹ ಒಂದು ಎಕ್ಸೆಪ್ಟ್ ಮಾಡಲಿಲ್ಲ ಅನ್ನುವಂತ ಹೇಳಿರುವಂತದ್ದು. ಸದ್ಯ ವಿದ್ಯಾರ್ಥಿಗಳು ಮತ್ತು ಉಪಕುಲಪತಿಗಳ ನಡುವೆ ಮಾತಿನ ಚಕಮಕಿ ಕೂಡ ಆಗ್ತಾ ಇರುವಂತದ್ದು. ನಿಖೇಶ್, ಓಕೆ, ಥ್ಯಾಂಕ್ ಯು ದಿನೇಶ್ ನಿಮ್ಮೆಲ್ಲ ಮಾಹಿತಿ. ನಿಮ್ಮ ಬೇಡಿಕೆಗಳನ್ನು ಮಂಡಿಸಲಿಕ್ಕೆ ಮತ್ತು ಹೋರಾಟ ಮಾಡಲಿಕ್ಕೆ ಈ ದೇಶ ನಿಮ್ಗೆ ಅಧಿಕಾರ ಕೊಟ್ಟಿದೆ. ಆದರೆ ವಿಶ್ವವಿದ್ಯಾಲಯದ ಆಸ್ತಿಯನ್ನು ಈ ರೀತಿ ಡ್ಯಾಮೇಜ್ ಮಾಡೋದು ನಮ್ಮ ವಿದ್ಯಾರ್ಥಿ ಸಮುದಾಯಕ್ಕೆ ಸರಿಯಲ್ಲ. ನೀವೇನು ಕೇಳಬೇಕು ಅದನ್ನು ಕೇಳಿ, ನಾವು ಏನು ಪರಿಹಾರ ಕೊಡ್ಲಿಕ್ಕೆ ಸಾಧ್ಯ ಇದೆ ಅದನ್ನು ಪರಿಹಾರ ಖಂಡಿತ ಕೊಡ್ಲಿಕ್ಕೆ ಸಾಧ್ಯ ಇದೆ. ದಿಸ್ ಇಸ್ ನಾಟ್ ದ ವೇ ಇನ್ ವಿಚ್ ಯು ನೀಡ್ ಟು ಆಲ್ಸೋ ಪ್ರೊಟೆಸ್ಟ್. ದಯವಿಟ್ಟು ಇದನ್ನು ನೀವು ಪರಿಗಣಿಸಬೇಕು ಮತ್ತು ನಾನು ಬಹಳ ಗಂಭೀರವಾಗಿ ಇದನ್ನು ಪರಿಗಣಿಸ್ತೇನೆ. ಈ ರೀತಿ ದಿಸ್ ಇಸ್ ಸಮಥಿಂಗ್ ವಿಚ್ ವಿ ಡು ನಾಟ್ ವಾಂಟ್ ಟು ಎಂಟರ್ಟೈನ್ ಇಯರ್. ನಿಮ್ಮ ಪ್ರತಿಭಟನೆ ನೀವು ಮೊನ್ನೆ ಮನವಿ ಕೊಟ್ಟಾಗ ನೀವು ದಯವಿಟ್ಟು ಬನ್ನಿ ಪ್ರತಿಭಟನೆ ಮಾಡಿ ಅಂತ ನಾನು ಹೇಳಿದ್ದೇನೆ. ನೀವು ಅದಕ್ಕೆ ಗೌರವ ಕೊಡಬೇಕಾಗಿತ್ತು. ಇದು ನನ್ನ ವಿಶ್ವವಿದ್ಯಾನಿಲಯ, ನಿಮ್ಮದು ಅಲ್ಲ. ಇದು ಎಲ್ಲ ಸಾರ್ವಜನಿಕರ ವಿಶ್ವವಿದ್ಯಾನಿಲಯ. ಗ್ಲಾಸ್ ಹೊಡೆಯೋದು ಒಂದು ಒಳ್ಳೆಯ ಮಂಗಳೂರು ನಗರದಲ್ಲಿ ಎಬಿವಿಪಿ ಪ್ರತಿಭಟನೆಯನ್ನ ನಡೆಸ್ತಾ ಇದೆ. ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಈ ಒಂದು ಹೋರಾಟವನ್ನು ನಡೆಸಲಾಗ್ತಾ ಇದೆ. ಮಂಗಳೂರು ವಿವಿ ಆಡಳಿತ ಕಚೇರಿ ಮುಂದೆ ದೊಡ್ಡ ಮಟ್ಟದ ಪ್ರತಿಭಟನೆಗೆ ಸಾಕ್ಷಿಯಾಗಿದೆ. ಅವೈಜ್ಞಾನಿಕವಾಗಿ ಶುಲ್ಕಗಳ ಹೆಚ್ಚಳವನ್ನು ಖಂಡಿಸಿ ಈ ಧರಣಿಯನ್ನು ನಡೆಸಲಾಗ್ತಾ ಇದೆ.
ಅವೈಜ್ಞಾನಿಕವಾಗಿ ಪರೀಕ್ಷಾ ಶುಲ್ಕ ಹೆಚ್ಚಳಕ್ಕೆ ಈಗ ವಿರೋಧ ಕೇಳಿ ಬರ್ತಾ ಇದೆ. ಹಾಸ್ಟೆಲ್ ಸಮಸ್ಯೆಗಳ ಪರಿಹಾರಕ್ಕೆ ಒತ್ತಾಯಿಸಿ ಈ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಇದು ಮಂಗಳೂರಿನಲ್ಲಿ ಆ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ವಿದ್ಯಾರ್ಥಿಗಳ ಜೀವನದಲ್ಲಿ ಚೆಲ್ಲಾಟ ಮಾಡುತ್ತಿರುವ ಕರ್ನಾಟಕ ಸರ್ಕಾರ ಎಸ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿನೇಶ್, ಯಾವ ಕಾರಣಕ್ಕೆ ಈ ಪ್ರತಿಭಟನೆ? ಅವೈಜ್ಞಾನಿಕ ಶುಲ್ಕ ಹೆಚ್ಚಳ ಅಂದ್ರೆ ಎಷ್ಟು ಶುಲ್ಕ ಮಾಡಿದ್ರು? ಹಾಗೆ ಹಾಸ್ಟೆಲ್ ಅಲ್ಲಿ ಸಮಸ್ಯೆ ಇದೆ ಅಂತ ಕೇಳಿ ಬರ್ತಾ ಇದೆ. ಸದ್ಯಗ ಏನಾಗ್ತಾ ಇದೆ ಅಲ್ಲಿ? ಹೌದು ನಿಖೇಶ್, ಇದು ಮಂಗಳೂರು ವಿಶ್ವವಿದ್ಯಾನಿಲಯದ ಎದುರು ನಡೆದಿರುವಂತಹ ಪ್ರತಿಭಟನೆ. ಅಂದ್ರೆ ಮಂಗಳೂರು ವಿಶ್ವವಿದ್ಯಾನಿಲಯದ ಇತ್ತೀಚಿನ ವರ್ಷಗಳಲ್ಲಿ ಒಂದಲ್ಲ ಒಂದು ಸಮಸ್ಯೆಗಳು ಆಗ್ತಾನೆ ಇದೆ. ವಿದ್ಯಾರ್ಥಿಗಳು ವಿವಿಧ ಬೇಡಿಕೆಯನ್ನಿಟ್ಟರು ಕೂಡ ಅಂದ್ರೆ ವಿಶ್ವವಿದ್ಯಾಲಯ ಅದನ್ನು ಪರಿಹರಿಸುವುದಕ್ಕೆ ಮುಂದಾಗಲಿಲ್ಲ. ಅಂದ್ರೆ ಇಲ್ಲಿ ಮಾರ್ಕ್ಸ್ ಕಾರ್ಡ್ ಅನೇಕ ವಿದ್ಯಾರ್ಥಿಗಳಿಗೆ ಸಿಗ್ಲಿಲ್ಲ. ಮಾರ್ಕ್ಸ್ ಕಾರ್ಡ್ನ ಬಹಳಷ್ಟು ಸಮಸ್ಯೆ ಆಗ್ತಿದೆ ಒಂದು ಕಡೆ, ಆದ್ರೆ ಮತ್ತೊಂದು ಹಾಸ್ಟೆಲ್ನ ಸಮಸ್ಯೆ ಕೂಡ ಇದೆ. ಜೊತೆಗೆ ಈ ವರ್ಷದ ವಿದ್ಯಾರ್ಥಿಗಳ ಶುಲ್ಕ ಏನಿದೆ ಅದನ್ನು ಹೆಚ್ಚಿಸಿರುವಂತದ್ದು. ಈ ರೀತಿಯಾದಂತಹ ಹಲವು ಸಮಸ್ಯೆಗಳನ್ನು ವಿದ್ಯಾರ್ಥಿಗಳು ಇವತ್ತು ಪ್ರೊಟೆಸ್ಟ್ ಮಾಡಿರುವಂತದ್ದು. ಆರಂಭದಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿ ಆ ಬಳಿಕ ಆಡಳಿತ ಸೌಧ ಏನಿದೆ ಅದರ ಮುಂದೆ ನಿಂತ್ಕೊಂಡು ಪ್ರತಿಭಟನೆ ಮಾಡಿದ್ರು. ಈ ವೇಳೆ ಒಂದಷ್ಟು ಜನ ವಿದ್ಯಾರ್ಥಿಗಳು ಆಕ್ರೋಶಗೊಂಡು ಆಡಳಿತ ಸೌಧಕ್ಕೆ ಮುನ್ನುಗ್ಗೋಕೆ ಯತ್ನಿಸಿರುವಂತದ್ದು. ಈ ವೇಳೆ ಆಡಳಿತ ಸೌಧದ ಮುಂಭಾಗದಲ್ಲಿ ಇರ್ತಕ್ಕಂತಹ ಬಾಗಿಲು ಏನಿದೆ ಅದರ ಗ್ಲಾಸ್ ಪುಡಿ ಆಗಿರುವಂತದ್ದು. ಇದರಲ್ಲಿ ಇಬ್ಬರು ವಿದ್ಯಾರ್ಥಿಗಳಿಗೆ ಗಾಯ ಆಗಿರುವಂತದ್ದು. ಅವರಿಗೆ ಸದ್ಯ ಪ್ರಾಥಮಿಕ ಚಿಕಿತ್ಸೆಗೆ ಕೊಡಲಾಗಿರುವಂತದ್ದು. ಸದ್ಯ ಈ ಒಂದು ಪ್ರತಿಭಟನೆ ನಡೆಯುತ್ತಿರುವಂತಹ ಸ್ಥಳಕ್ಕೆ ಕುಲಪತಿಗಳಾದಂತಹ ಧರ್ಮ ಅವರು ಕೂಡ ಬಂದಿರುವಂತದ್ದು. ಅವರು ಬಂದು ಆರಂಭದಲ್ಲಿ ಒಂದಷ್ಟು ಬೇಸರದ ನುಡಿಗಳನ್ನು ಆಡಿರುವಂತದ್ದು. ಅಂದ್ರೆ ವಿದ್ಯಾರ್ಥಿಗಳಿಂದ ಈ ರೀತಿಯಾದಂತಹ ಗಾಜು ಪುಡಿ ಮಾಡಿರುವಂತಹ ಒಂದು ಎಕ್ಸೆಪ್ಟ್ ಮಾಡಲಿಲ್ಲ ಅನ್ನುವಂತ ಹೇಳಿರುವಂತದ್ದು. ಸದ್ಯ ವಿದ್ಯಾರ್ಥಿಗಳು ಮತ್ತು ಉಪಕುಲಪತಿಗಳ ನಡುವೆ ಮಾತಿನ ಚಕಮಕಿ ಕೂಡ ಆಗ್ತಾ ಇರುವಂತದ್ದು. ನಿಖೇಶ್, ಓಕೆ, ಥ್ಯಾಂಕ್ ಯು ದಿನೇಶ್ ನಿಮ್ಮೆಲ್ಲ ಮಾಹಿತಿ. ನಿಮ್ಮ ಬೇಡಿಕೆಗಳನ್ನು ಮಂಡಿಸಲಿಕ್ಕೆ ಮತ್ತು ಹೋರಾಟ ಮಾಡಲಿಕ್ಕೆ ಈ ದೇಶ ನಿಮ್ಗೆ ಅಧಿಕಾರ ಕೊಟ್ಟಿದೆ. ಆದರೆ ವಿಶ್ವವಿದ್ಯಾಲಯದ ಆಸ್ತಿಯನ್ನು ಈ ರೀತಿ ಡ್ಯಾಮೇಜ್ ಮಾಡೋದು ನಮ್ಮ ವಿದ್ಯಾರ್ಥಿ ಸಮುದಾಯಕ್ಕೆ ಸರಿಯಲ್ಲ. ನೀವೇನು ಕೇಳಬೇಕು ಅದನ್ನು ಕೇಳಿ, ನಾವು ಏನು ಪರಿಹಾರ ಕೊಡ್ಲಿಕ್ಕೆ ಸಾಧ್ಯ ಇದೆ ಅದನ್ನು ಪರಿಹಾರ ಖಂಡಿತ ಕೊಡ್ಲಿಕ್ಕೆ ಸಾಧ್ಯ ಇದೆ. ದಿಸ್ ಇಸ್ ನಾಟ್ ದ ವೇ ಇನ್ ವಿಚ್ ಯು ನೀಡ್ ಟು ಆಲ್ಸೋ ಪ್ರೊಟೆಸ್ಟ್. ದಯವಿಟ್ಟು ಇದನ್ನು ನೀವು ಪರಿಗಣಿಸಬೇಕು ಮತ್ತು ನಾನು ಬಹಳ ಗಂಭೀರವಾಗಿ ಇದನ್ನು ಪರಿಗಣಿಸ್ತೇನೆ. ಈ ರೀತಿ ಪ್ಲೀಸ್ ಗಿವ್ ಮಿ ಟೈಮ್. ಐ ಆಮ್ ಆಲ್ಸೋ ಗಿವಿಂಗ್ ಟೈಮ್ ಪ್ಲೀಸ್. ದಿಸ್ ಇಸ್ ಸಮಥಿಂಗ್ ವಿಚ್ ವಿ ಡು ನಾಟ್ ವಾಂಟ್ ಟು ಎಂಟರ್ಟೈನ್ ಹಿಯರ್. ನಿಮ್ಮ ಪ್ರತಿಭಟನೆ ನೀವು ಮೊನ್ನೆ ಮನವಿ ಕೊಟ್ಟಾಗ ನೀವು ದಯವಿಟ್ಟು ಬನ್ನಿ ಪ್ರತಿಭಟನೆ ಮಾಡಿ ಅಂತ ನಾನು ಹೇಳಿದ್ದೇನೆ. ನೀವು ಅದಕ್ಕೆ ಗೌರವ ಕೊಡಬೇಕಾಗಿತ್ತು. ಇದು ನನ್ನ ವಿಶ್ವವಿದ್ಯಾನಿಲಯ, ನಿಮ್ಮದು ಅಲ್ಲ. ಇದು ಎಲ್ಲ ಸಾರ್ವಜನಿಕರ ವಿಶ್ವವಿದ್ಯಾನಿಲಯ. ಗ್ಲಾಸ್ ಹೊಡೆಯೋದು ಒಂದು ಒಳ್ಳೆಯ